ನಾಳೆ ಫೆಬ್ರವರಿ 12 ಮಾರ್ಕೆಟ್ ಯಾವ ರೀತಿ ಇರುತ್ತೆ? ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದ್ರು ಸಹ ಒಳ್ಳೆ ಸಪೋರ್ಟ್ ಲೆವೆಲ್ಗೆ ಬಂದು ಬೈಯಿಂಗ್ ಅನ್ನೋದನ್ನ ನೋಡೋಕೆ ಸಿಕ್ತು. ಇದರಿಂದ ಮಾರ್ಕೆಟ್ ಓವರ್ ಆಲ್ ಟ್ರೆಂಡ್ ಇನ್ನು ಬೈಯಿಂಗ್ ಕಡೆನೇ ಇದೆ. ಸೊ ಮಿಕ್ಕಿದೇನೇ ಇದ್ರು FII DII ಡೇಟಾ ಬಂದಮೇಲೆ ನನ್ನ ಸ್ಟೋರಿಲಿ ಅಪ್ಡೇಟ್ ಆಗುತ್ತೆ, ಚೆಕ್ ಮಾಡ್ಕೊಬೋದು. ಸ್ಟಾಕ್ಗಳ ವಿಷಯ ಮಾತಾಡೋದಾದ್ರೆ ಮೊದಲನೆಯ ನ್ಯೂಸ್ ಬಂದ್ಬಿಟ್ಟು ನಿಫ್ಟಿ ಎನರ್ಜಿಯಿಂದ ಬರ್ತಿದೆ. ಇಂಡಿಯಾದವರು ಕ್ರೂಡ್ ಆಯಿಲ್ನ ಪರ್ಚೇಸ್ ಮಾಡೋಕೆ US ಮತ್ತೆ ವೆನೆನ್ಜುಲಾ ಅವ್ರ ಜೊತೆ ಡೀಲ್ ಮಾಡ್ಕೊಂಡಿದೆ. ಇದರಿಂದ ಕ್ರೂಡ್ ಆಯಿಲ್ ಅನ್ನೋದು ತುಂಬಾನೇ ಚೀಪಾಗೆ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸೆಕ್ಟರಲ್ಲಿ ನಾಳೆ ಬೈಯಿಂಗ್ ಅನ್ನೋದನ್ನ ನೋಡೋಕೆ ಸಿಗ್ಬೋದು. ಇನ್ನ ಎರಡನೇ ನ್ಯೂಸ್ ಕಡೆ ಹೋಗೋದಾದ್ರೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇಂದ ಬರ್ತಿದೆ. ಏನಂದ್ರೆ ಬ್ರಿಟಾನಿಯಾ ಅವರು ಕ್ವಿಕ್ ಕಾಮರ್ಸ್ ಮತ್ತೆ ಕಾಮರ್ಸ್ ಚಾನಲ್ ಅಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ಅನ್ನೋದನ್ನ ಕಾಣಿಸ್ತಿದೆ. ಮತ್ತೆ ಅವರ ಒಂದು Q3 ಫಿನಾನ್ಷಿಯಲ್ ರಿಸಲ್ಟ್ ಕೂಡ ಪಾಸಿಟಿವ್ ಆಗಿರೋದ್ ಕಾರಣ ಈ ಒಂದು ಸ್ಟಾಕ್ ಅಲ್ಲಿ ಕೂಡ ಅಪ್ಸೈಡ್ ಮೂವ್ಮೆಂಟ್ ನ ನೋಡೋಕೆ ಸಿಗೋ ಚಾನ್ಸಸ್ ತುಂಬಾನೇ ಇದೆ. ಮೂರನೇ ಸ್ಟಾಕ್ ಬಗ್ಗೆ ಮಾತಾಡೋದಾದ್ರೆ ಕಿಪ್ಲಾ ಲಿಮಿಟೆಡ್ ಇಂದ ಬರ್ತಿದೆ. ಕಿಪ್ಲಾ ಫೌಂಡೇಶನ್ ಅವರು ಟಾಟಾ IISc ಜೊತೆ ಸೇರ್ಕೊಂಡು ಹೊಸದಾಗೆ ಅಡ್ವಾನ್ಸ್ ಪಲ್ಮನರಿ ಕೇರ್ ಮತ್ತೆ ರಿಸರ್ಚ್ ಸೆಂಟರ್ಸ್ನ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಇದರಿಂದ ಕ್ಲಿನಿಕಲ್ ಕೇರ್ ಅನ್ನೋದು ಅಡ್ವಾನ್ಸ್ ಆಗುತ್ತೆ, ಇನೋವೇಷನ್ ಮತ್ತೆ ಸ್ಪೆಷಲೈಸ್ಡ್ ಟ್ರೈನಿಂಗ್ ಅನ್ನೋದನ್ನ ಸಿಗುತ್ತೆ. ಸೊ ಇದರಿಂದ ಈ ಒಂದು ಸ್ಟಾಕ್ ಅಲ್ಲಿ ನಾಳೆ ಅಪ್ಸೈಡ್ ಮೂವ್ಮೆಂಟ್ನ ನೋಡೋಕೆ ಸಿಗ್ಬೋದು. ಸೊ ನಿಫ್ಟಿ 50ಯ ಇಂಪಾರ್ಟೆಂಟ್ ಲೆವೆಲ್ ಆಗಲಿ ಯಾವುದೇ ಸ್ಟಾಕ್ ರಿಲೇಟೆಡ್ ಇಂಪಾರ್ಟೆಂಟ್ ನ್ಯೂಸ್ ಆಗಿ ನಿಮ್ಮಿಂದ ಮಿಸ್ ಆಗಬಾರ್ದು ಅಂದರೆ ಈ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.